ನಪ್ಪೋ ನೋಡು ಮುಳ್ಳು ಡಕ್ಕೆ ಹಾಡು ಕುಣಿದೈ ತಪ್ಪೋ ನಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆಲ್ಲ ಗಣೇಶ ಜೈ ಗಣೇಶ ಜೈ ಗಣೇಶ ಜೈ 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 ಜೈ. ಎಷ್ಟು ಇದು ಕೆಜಿಯಾ ಫೀಸ್ ಎಂಬತ್ತಾ? ದಾಳಿಂಬೆ ಇಷ್ಟು ದೊಡ್ಡದಿದೆ ಇದು ಅದೇ ಕೊರಡೆ ಇಟ್ಟಿದ್ದೀರಾ ನಿನ್ಗೆ ಯಾಕೆ ಆಮೇಲೆ ಪ್ಲಾಸ್ಟಿಕ್ ಬಳಸೋ ಹಾಗಿಲ್ಲ. ಬೈಕೊಂಬೇಡಿ, ಬೈಯಂಗಿದ್ರಿ ಆಂಟಿಗೆ ಬೈಕೊಳ್ಳಿ. ಸೇವಂತಿಗೆ ಅಣ್ಣ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ನೋಡ್ರಿ ಹೇಳಿ, ಅವ್ರ ಮುಖ ನೋಡಿ ಹೇಳ್ಬೇಡಿ. हे प्रभु हे हरि राम कृष्ण जगन्नाथ प्रेमानंद ये क्या हो? ಅದೆಷ್ಟು? ಮೊಳ 100 ರೂಪಾಯಿ ಅಂತೆ. ಪ್ರಶಾಂತ್ ಸರ್, ಗಣೇಶ ಸಿಗುತ್ತಿಲ್ಲ. ಸೀಬೆಹಣ್ಣು, ಸೀಬೆಕಾಯಿ, ಒಬ್ಬ ಅಲ್ಬಾ ಸೀತಾಫಲ ಎಷ್ಟೆಷ್ಟು ತರಲಿ? ಸರಿ. ಎಷ್ಟು ಇದು ಕೆಜಿಯಾ? ಫೀಸ್ ಎಂಬತ್ತಾ? ಬಾರ್ಗಿನ್ ಮಾಡ್ಬೇಕು, ಜಾಸ್ತಿ ಆಯ್ತು. ಬಿಗ್ ಬಾಸ್ ಕಾರ್ತಿಕ್ ಅಂತ ನೋಡ್ಬಿಟ್ಟು ಹೇಳ್ತಾರ ಆಂಟಿ. ಫೀಸ್ ಎಂಬತ್ತಾ? ಹಬ್ಬ ಅಂತ ಜಾಸ್ತಿಯಾ? ಕಾರ್ತಿಕ್ ಅಂತ ಜಾಸ್ತಿನಾ? ಬಿಗ್ ಬಾಸ್ ವಿನ್ನರ್ ಗೆದ್ದವ್ರೆ ಅಂತ ಎಲ್ಲ ಎರಡು ಹೇಳೋರೆ ಅಮ್ಮ. ಎಷ್ಟು? ಇದು 2 ಬೇಕಾಗಲ್ಲ. ಬೇಕಾ? ಇಲ್ಲ, ಕಾಯಿ ತಗೊಳ್ಳೋಣ. ಕಾಯಲ್ಲಿದೆ ಸರ್. ಬಟ್ ನಾಳೆಗೆ ಅಲ್ವಾ? ಇಲ್ಲೇ ಇದೆ ತರಕಾರಿ, ಇಲ್ಲಿ ಕೆಳಗಡೆ ಹಣ್ಣು ಕರೆಕ್ಟ್ ಸರ್ಕಲ್. ಕರೆಕ್ಟ್ ನಿಮ್ಮ ಜಿಮ್ಮಿಂದ ಕೆಳಗಡೆ ಸರ್ಕಲ್. ಹಂಗೆ ಬನ್ನಿ. ಎಷ್ಟಾಯ್ತು? ಆಯ್ತಾ? 1 2 3 4 5 ಅನಾನಸ್ ಒಂದು ಸಾಕ? ಒಂದು ಇನ್ನೊಂದು ಬೇಕಾ? 2 ತಗೊಂಡು. ಮತ್ತೆ ಅಮ್ಮ ಕಾಲ್ ಮಾಡಿದ್ದಾರೆ, ಏನೋ ನೆನಪಾಗಿದೆ ಅನ್ಸುತ್ತೆ. ಅಮ್ಮಂಗೆ ಹಂಗೆ ರೇಟ್ ಕೇಳ್ಬಿಡಿ. ದಾಳಿಂಬೆ ಚಿಕ್ಕದಿದೆ. ಇಷ್ಟು ದೊಡ್ಡದಿದೆ ಇದು. ಅದೇ ಕೊರಡೆ ಇಟ್ಟಿದ್ದೀರಾ? ಅದು ಸ್ಪೆಷಲ್ ಹೋಗ್ಬಿಡ್ಲಿ ಅಂತ ಸ್ಪೆಷಲ್ ಆಗಿ ನಮ್ಗೆ. ಬಾಳೆಹಣ್ಣು ಒಂದು ಚಿಪ್ಪ ಎತ್ಕೊಂಡ್ಬಿಡಿ ಹೇಳ್ತೀವಿ. ಅಲ್ಲೇ ಒಂದು ಬಾಳೆಹಣ್ಣು ಒಂದು ಚಿಪ್ಪ. ಚಿಕ್ಕದೆಲ್ಲ ಖಾಲಿ ಮಾಡೋಣ ಅಂತ ಆಂಟಿ. ದಾಳಿಂಬೆ ಹಂಗೆ ಕಾರ್ತಿಕ್ ಅವ್ರಿಗೆ ಕಾಂಪ್ಲಿಮೆಂಟ್ರಿನ ಅದು? ಕಾಂಪ್ಲಿಮೆಂಟ್ರಿ. ಬಿಗ್ ಬಾಸ್ ನೋಡಿದ್ರಾ? ವೋಟ್ ಮಾಡಿದ್ರಾ? ಸುಮ್ಮನೆ ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ, ಸತ್ಯ ಹೇಳಿ. ವೋಟ್ ಮಾಡಿದ್ರಾ? ಡಿಸ್ಕೌಂಟ್ ಕೊಡ್ತೀರಾ ಅಲ್ವಾ? ಇನ್ನೊಂದು ಕವರ್ ಹಾಕೊಟ್ಬಿಡಿ. ಪ್ಲಾಸ್ಟಿಕ್ ಬಳಸೋ ಹಾಗಿಲ್ಲ, ಬೈಕೊಂಬೇಡಿ, ಬೈಯಂಗಿದ್ರಿ ಆಂಟಿಗೆ ಬೈಕೊಳ್ಳಿ. ಇನ್ನ ಪ್ಲಾಸ್ಟಿಕ್ ಬಳಸಂಗಿಲ್ಲ, ನಮಗ್ ಬೈಕೊಂಬೇಡಿ, ಬೈಯಂಗಿದ್ರೆ ಆಂಟಿ ಅವ್ರಿಗೆ ಬೈಕೊಳ್ಳಿ. ಆಕ್ಚುಲಿ ನಾವೇ ಬ್ಯಾಗ್ ತರಬೇಕು. ಬ್ಯಾಗು ಇಲ್ಲ ಅಂದ್ರೆ ಪೇಪರ್ ಬ್ಯಾಗ್ಗಳು ತರಬೇಕು. ಮನೇಲಿ ಆಕ್ಚುಲಿ ಇದೆ, ತರಲಿಲ್ಲ ನಾನು. ಕೊಡಿ ಅಂಟಿ, ಇದೊಂದೆರಡು. ಹೇಳಮ್ಮ. ಒಂದೇ ನಿಮಿಷ ಮಾಡ್ತೀನಿ ಇರೋ. ಬೇಕಂತ ಬೇರೆ ಏನಾದ್ರು
ಹಾ ಎಷ್ಟಾಯ್ತಂಟಿ 650 ಹಾ 650 ಓ ಮೈ ಗಾಡ್. ಎಷ್ಟು ಕೊಡ್ಲಿ 650 ಅಲ್ಲ ಎಷ್ಟು ಕೊಡ್ಲಿ 650 ಅಲ್ಲ 650 ಹೇಳಿದೀರಾ ನೀವು ಗೊತ್ತು ಎಷ್ಟು ಒಂದ್ ರೇಟ್ ಹೇಳಿ ಆಂಟಿ. ಅಷ್ಟೇ ಸರ್. ಹಾ ದಾಳಿಂಬೆ ಆ rate ಹಾಕಿದ್ದೀನಿ ಬರೀ. ಯಾವ ದಾಳಿಂಬೆ ಎಷ್ಟು ಹಾಕಿದ್ದೀರಾ ದಾಳಿಂಬೆ ಎಲ್ಲ ಟೋಟಲ್ 200 ರೂಪಾಯಿ ಅಷ್ಟೇ ಹಾಕಿರೋದು. ದಾಳಿಂಬೆ ಎಷ್ಟು 500 ರೂಪಾಯಿ ಕೆಜಿ. 500 ರೂಪಾಯಿ ಕೆಜಿ. ಅಕ್ಕಿ ಮಿಕ್ಸ್ ಹಾಕಲ್ಲ ಇದೇ ಹಾಕ್ತಾರೆ ಮಿಕ್ಸ್ಗೆ. ನಿಮ್ಗೆ ಹಾಕಿರೋದು. ಸರಿ ನಮ್ಗೆ ಚೆನ್ನಾಗಿರೋದೇ ಬೇಕಿತ್ತು ನೀವು ಅಕ್ಕಿನೇ ಕೊಟ್ಟಿರೋದು. ಅದೇ ಕೊಟ್ಟಿದ್ದೀನಿ ಅವ್ರಿಗೆ. ಆಪಲ್ಲು? ಅದು ನೋಡ್ತೀರಾ ಸರ್ ರೈಟ್ ಜಾಸ್ತಿ. ಈಗ ರೇಟ್ ಜಾಸ್ತಿ ಅಂತಾನ. ಆಪಲ್ 200. ಹಾ ಸರ್ ಹಾ ಬಂದೆ ನೋಡಿ ಎಲ್ಲಿದ್ದೀರಾ ನೀವು ಇಲ್ಲಿ 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 ಈ ಕಡೆ ಬನ್ನಿ 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 ಮುಂದೆ ಬನ್ನಿ ಹಣ್ಣಂಗಡಿ ಹತ್ರ ಎಷ್ಟು ಕೊಡ್ಲಿ ಆಂಟಿ 600 ಕೊಟ್ಟಿದ್ದೀನಿ ವೆರಿ ಸ್ವೀಟ್ 500 ಕೊಟ್ಟರು ತಗೊಂಡಿರೋರು 500 ಕೊಟ್ರು ತಗೊಂಡಿಲ್ಲ. ಆಂಟಿ ಇರ್ಲಿ ಬಿಡಿ. 50 ಕಮ್ಮಿನೇ ಆಯ್ತು. ಅಲ್ಲ ಈಗ ರೇಟ್ ನೀವು ಎಷ್ಟು ಹೇಳಿದ್ರು ಅಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋ ಸುಳ್ಳು ಹೇಳಂಗಿಲ್ಲ. ಹಾಯ್ ಸರ್ ಇವರು ಪ್ರಶಾಂತ್ ಸರ್ ಅಂತ ಓಕೆ ಜಿಮ್ ಅವರ ಬಾಡಿ ಬಿಲ್ಡರ ಅಥವಾ ಟ್ರೈನರ್ ಆಗಿರ್ತಾರೆ. ಜಿಮ್ ಮಾಸ್ಟರ್ ಇವರೇ ಅವ್ರು ನೋಡಿದ ಕೂಡಲೇ ಗೊತ್ತಾಗುತ್ತೆ. ಅವ್ರ ಬಾಡಿ ಫಿಟ್ನೆಸ್ ನೋಡಿದ ಕೂಡಲೇ. ಸರ್ ಫೆಸ್ಟಿವಲ್ಗೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಹೂ ತಗೊಬೇಕು ಅದೇ ಏನೇನಂತ ಅಮ್ಮನ ಒಂದ್ಸಲ ಕೇಳ್ಬಿಡ್ತೀನಿ ಕೇಳ್ಬಿಟ್ರೆ ಅಮ್ಮನ್ನ. ಥ್ಯಾಂಕ್ ಯು ಸರ್ ವಿಶ್ ಯು ದ ಸೇಮ್ ಅಮ್ಮ ಹಾ ಸೇವಂತಿಗೆ ಅಣ್ಣ ಸೇವಂತಿಗೆ ಅಣ್ಣ ಸೇವಂತಿಗೆ ಎಷ್ಟಣ್ಣ? ಸೇವಂತಿಗೆ ಎಷ್ಟಣ್ಣ? ಸೇವಂತಿಗೆ ಬಿಡಿ ಅಲ್ಲ ಬಿಡಿನ ಏನು ಬಿಡಿ ಅಲ್ಲ ಇದು ಕಟ್ಟಿರೋದು ಎಷ್ಟು ಬೇಕು ಅಣ್ಣ ಬಾಣ ಇಲ್ಲಿ. ಹಾಯ್ ಸರ್ ಹೇಗಿದ್ದೀರಿ ಅಮ್ಮ 2 ಮಾರು ಕೊಡಿ ಎಷ್ಟು ಮಾರೆಷ್ಟು ಆಮೇಲೆ ಇನ್ನೇನು ಬೇಕು ನನ್ನ ಮುಖ ನೋಡಿ ರೇಟ್ ಹೇಳಿ, ಅವ್ರ ಮುಖ ನೋಡಿ ಹೇಳ್ಬೇಡಿ. ಮಾರ್ಗೆ ಗಣೇಶ ಯಾರಾದ್ರೂ ಕೀರೋರು ಬಂದು ಗಣೇಶ ಬಾಳ ಕಷ್ಟ ಹೋಗ್ಬಿಟ್ಟಿಯಾನೆ. ಎಷ್ಟು ಮಾರ್ಬೇಕಂತೆ? ಎಷ್ಟು ಮಾರ್ಬೇಕಮ್ಮ 250 ರೂಪಾಯಿ ಒಂದು ಹಾ ಈಗ ಒಂದು ಮಾರ್ಕ್ ಕೊಡಿ ಹಾ ಕ್ಯಾಮ್ರಾದ ಎದುರು ಸುಮ್ಮನೆ ತಗೊಂಡ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬೇರೆ ಕಡೆ ತಗೊಳ್ಳೋಣ. ಇಲ್ಲ ತಗೊಳ್ಳಿ ಏನಿಲ್ಲ ಏನು ಎಷ್ಟು ಮಾರ್ಬೇಕಂತೆ? ಆಯ್ತು ಕೊಡಿ 1 ಮಾರ್ಕ್ ಕೊಡಿ. ಆಮೇಲೆ ಬೇರೆ ಇನ್ನೇನು ಬೇಕು? ಚೆನ್ನಾಗಿದೆ ಬೇರೆ ಏನು ಬೇಕು ಹೇಳಿ ಬೇಗ. ಮರ್ಲೆ ಇದೆಯಾ ಹೀಗೆ? ಮರ್ಲೆ ಕೊಡಿ ಅದೊಂದು ಮಾರ್ಕ್ ಕೊಡಿ. ಅದೆಷ್ಟು? ಮೊಳ 100 ರೂಪಾಯಿ ಅಂತೆ. ಏನು ಹಬ್ಬ ಅಂತನಾ ರೇಟು? ಓ ಹಬ್ಬಕ್ಕೆ ಗಗನಕ್ಕೇರಿದೆ. ಬೇರೆ ಅಷ್ಟೇ ಅಲ್ವಾ? ಪಕ್ಕನಾ ಹಾರ ಬೇಕಲ್ವಾ? ಹಾರ ಹಾಕೋಣ ಇರಿ. ಇದೆಲ್ಲ ಆ ಥರ ಇಲ್ಲಿ ಮತ್ತೆ ಇಲ್ಲಿದೆ. ಇರಿ ಹೂವು ನಿಮಗೆ ಬೇಕಾಗುತ್ತೆ, ಹೂವು ಹಾಕೊಳ್ಳಿ. ನಾನು ಹಾರವನ್ನು ಓಕೆ ಅದು ಎಷ್ಟಾಯ್ತಪ್ಪ ಅದು? ಹಾಂ ಪ್ರಶಾಂತ್ ಸರ್ ಏನು ಸಮಾಚಾರ? ಇವತ್ತು ಬರ್ತೀನಿ ಸಂಜೆ. ನಾವು ಗಣೇಶಂದು ಇದೆಲ್ಲ ಶಾಪಿಂಗ್ ಎಲ್ಲ ಮಾಡಿ ಮರ್ಲೆ ಕೊಟ್ರಲ್ಲ. ಮಳ ಕೇಳಿದ ಮಾರ್ಕ್ ಕೇಳಿದ ಅಮ್ಮ. ಮಾರೇ ಕೊಡಿ. ಮಾರು ಎಷ್ಟಾಯ್ತು ಅಲ್ಲಿಗೆ? ಕಾಸ್ಟ್ಲಿ ದುನಿಯಾ ಬ್ರೋ. ಕೊಡಿ ನಾನು ಹಾಕೋದಲ್ವ ಹಿಂಗೆ. ಹೇಳೋಣ ಅಷ್ಟೇ.
ಇವಾಗ ಇದೊಂದ್ ಮಾರು ಅದೊಂದ್ ಮಾರ. ಈಗ ವಿಡಿಯೋ ಮಾಡ್ತಾ ಇದೀವಿ, ಪ್ರಮೋಷನ್ ಆಗುತ್ತೆ, ನೀವು ಸರಿಯಾಗಿ ಹೇಳಿ. ಅಲ್ಲಿ ಕಮ್ಮಿ ಹೇಳಿದ್ರಿ ನೋಡಿ, ಅಲ್ಲಿ ನೋಡಿದವ್ರು ಜನ ಕಮೆಂಟ್ ಮಾಡ್ತಾರೆ. ಇರಿ ಹೂವಿನ ಅಂಗಡಿಯವ್ರೆ ಹಾಕಿರ್ತಾರೆ, ಅಣ್ಣ ನಮ್ಮ ಅಂಗಡಿಯಲ್ಲಿ 150 ರೂಪಾಯಿ, ನೀವು ಅಷ್ಟು ಕೊಟ್ರ ಅಲ್ಲಿ ಅಂತಾರೆ. ಆಮೇಲೆ 650 ಓಹೋ, ಏನ್ ಎಲ್ಲ ಒಂದೇ ರೇಟು? ಹಣ್ಣು 650, ಇದು 650. ಎಸ್ 500 ಕೊಡ್ಲಾ? ಚೆನ್ನಾಗಿ ಚರ್ಚೆ ಮಾಡ್ತಾರೆ. ಅಲ್ಲ ಹೇಳಿ ಹೇಳಿ, ಕೊಟ್ಟಿದ್ದೀನಿ. ನಮ್ ಕಂಪ್ನಿ ಲಾಸಲ್ಲಿ ನಡೀತಾ ಇದೆ. ಇಲ್ಲಿ ಗಣೇಶ ಎಲ್ಲಿ ಸಿಗುತ್ತೆ? ಗಣೇಶ್ ಪ್ರಶಾಂತ್ ಸರ್, ಗಣೇಶ್ ಎಲ್ಲಿ ಸಿಗುತ್ತೆ ಇಲ್ಲಿ? ಅಲ್ಲೇ ನಮ್ಮ ಜಿಮ್ ಆಪೋಸಿಟ್ ಐತೆ. ಚೆನ್ನಾಗಿದ್ಯಾ? ದೊಡ್ಡದಿದೆ, ಅಲ್ಲೇ ನಡೀಲಿ. ಇವರು ನಮ್ಮ ಮಾಸ್ಟರ್. ಹಲೋ ನೋಡಿ, ಸೇ ಹಾಯ್. ಬರ್ತೀವಿ ಕಾರ್ ಇದೆ. ಗಣೇಶ್ ಅಂತಾರೆ ಕಾರ್ ಅಲ್ಲಿಗೆ ತಂದು. ಯಾರಿದು ಬಿಗ್ ಬಾಸ್ ಇವಾಗಲೂ ನೋಡ್ತಾರೆ. ಇವಾಗಲೂ ನಾವು ಈಗ 8ಗೆ ಬಂದಿದ್ದೀವಿ. ಅಳ್ಬಾರ್ದು. ಅವ್ರು ನೋಡಿ ಚೆನ್ನಾಗಿ ಸ್ಮೈಲ್ ಮಾಡ್ತೀವಿ. ಸ್ಮೈಲ್ ಮಾಡು. ಮೊನ್ನೆ ಇವೆಂಟ್ ಮಾಡ್ಕೊಂಡಿದ್ದಲ್ಲ ನಿಮ್ಮ ತೆಂಗಿನ ಪಾಪದ್ದು, ನಾನು ಆಕ್ಚುಲಿ ಅವನ್ನ ಮೀಟ್ ಮಾಡಿ ನಾನು ಏನಕ್ಕೆ ಅಂತಂದ್ರೆ, ನಾನು ಅದಕ್ಕೆ ನೀವೇನಾದರೂ ಅವಳಿಗೆ ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ. ಅದಕ್ಕೋಸ್ಕರ ನಾನು ಇದು ಕಾರ್ತಿಕ್ ನೀರು ಓಡ್ಬಂದ. ನಾನು ಇಲ್ಲ, ಅವನಿಗೆ ಫೋನ್ ಮಾಡೋಣ ಅಂತ ಅವನಿಗೆ. ಹೆಂಗಿದ್ದೀನಿ? ಇವಾಗ ನಾವು ನಮ್ಮ ಚಾನಲ್ ಪ್ರೋಗ್ರಾಮ್ ನಡೀತಾ ಇದೆ, ಅದಕ್ಕೆ ಇಂಟರ್ವ್ಯೂ ಕರ್ಕೊಂಡ್ಬಂದಿದ್ದೀವಿ. ಹೌದು, ಗೊತ್ತಾಯ್ತು. ನಿಮ್ಮೆಲ್ಲ ಪ್ರೀತಿಯಿಂದನೇ ಅವರು ಬಿಫೋರ್ ಬಿಗ್ ಬಾಸ್ ಈ ರೋಡಲ್ಲಿ ಓಡಾಡಿದ್ದೀರಾ? ಈಗಲೂ ಓಡಾಡ್ತೀನಿ. ಯಾರನ್ನ ಇಲ್ಲೇ ನಮ್ಮ ಜಿಮ್ ಇರೋದು. ಡಿಫ್ರೆನ್ಸ್ ಹೆಂಗಿದೆ? ಬಿಫೋರ್ ಬಿಗ್ ಬಾಸ್ ಬೇರೆ ಡಿಫ್ರೆನ್ಸ್. ಮುಂಚೆ ಬೈಕಲ್ಲಿ ಬಂದು ಇಲ್ಲಿ ಫ್ರಂಟಲ್ಲಿ ನಿಲ್ಲಿಸ್ಬಿಟ್ಟು ಹಂಗೆ ಹೋಗ್ತಾ ಇದ್ದೆ. ಇವಾಗ ಹಿಂದೆ ರೋಡಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹಿಂದೆ ರೋಡಲ್ಲಿ ಎಮೋಷನ್ ಹೋಗ್ಲೆ ಫಸ್ಟ್ ಅದೇ ಅದೃಷ್ಟ. ಗುಡ್ ಅನ್ಸುತ್ತೆ. ನೀವು ಕೇಳಿದ ಗಡ್ಡ ನಾಮನು ಇದೆ. ಲೆಫ್ಟ್ ಸೈಡ್ ಬಂದು ರೇರು ಈ ತರನಾ? ಆಲ್ಮೋಸ್ಟ್ ಎಲ್ಲ ರೈಟ್ ಇರ್ತದೆ.
ಇಷ್ಟೆಲ್ಲ ಚೆಕ್ ಮಾಡ್ಬೇಕಲ್ಲ ಗಣೇಶ ನಮ್ಗೆಲ್ಲ ಅವಾಗ ಸುಮ್ಮನೆ ಹೋಗಿ ತಗೊಂಬ ಕೂರ್ಸು. ಎಲ್ಲಿ ಯಾರು ಇಲ್ಲಿ ಯಾರಿಲ್ಲಿ ಅಂಗಡಿ ಅವ್ರು ಬನ್ನಿ ಸರ್ ಮುಂದೆ ಅಣ್ಣ ಬನ್ನಿ ಅಣ್ಣ ಒಂದ್ಸರಿ ಈ ಕಡೆ ನೀವು. ಅಣ್ಣ ಅದೆಲ್ಲ ಎಷ್ಟು ಅಲ್ಲಿ ಅದು ಆಕ್ಚುಲಿ ಚೆನ್ನಾಗಿದೆ 1000 ಬೇರೆಯವ್ರಿಗೆ ಅಲ್ಲ ಬೇರೆಯವ್ರಿಗೆ 2200 ಅಂತೆ. ಅದು ಚೆನ್ನಾಗಿದೆ ಬಟ್ ಏನದು ಶಿವಾಜಿ ಗಣೇಶ ಅಲ್ಲ ಛತ್ರಪತಿ ಶಿವಾಜಿ ಶಿವಾಜಿ ಎಸ್ ಓಕೆ. ಏನೇನು ಕಾನ್ಸೆಪ್ಟ್ ಎಲ್ಲ ಮಾಡಿರ್ತಾರಲ್ಲ ಇದು ಇವನ್ ನಾನೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಅಪ್ಪು ಗಣಪತಿ ಅಪ್ಪು ಸಾರು ಜೊತೆ ಗಣಪತಿ ಹಾ ನೋಡಿದೀರ ಸಖತ್ತಾಗಿತ್ತು. ಇಲ್ವಾ ಸಾರಿ ಚೂರ್ ಜಾಗ ಬಿಟ್ಟಲ್ಲ ಕೆಡನಿ ಬರ್ತಾರ ಯಾವ್ದು ಮಾಡ್ತವ್ರೆ ಬರೀ ಸಂಸ್ಕೃತ ಮಾತಾಡ್ತವ್ರೆ. ಏನು ಗುರು ಓಕೆ ಆಯ್ತು ಪ್ರೋಗ್ರಾಮ್ ಮಾಡ್ತೀನಿ ಯಾವ್ದು ಇದೇ ಇರಲ್ಲ ಅದು ಬೇಕಾ? ಇದು ಚೆನ್ನಾಗಿದೆ ಇದೇ ಕೊಡಿ ಸರ್. ಸಿಂಪಲ್ ಆಗಿ ಒಂಥರ ಮಣ್ಣಿನ ಗಣಪತಿ ತರ ಕಾಣಿಸ್ತಲ್ಲ ಅದೇನೋ ಒಂದು ನಿಮಿಷ ನೋಡಿ ಏನಾಗಿದೆ ಸರಿ ಅದು ಇರಬಾರ್ದಲ್ವಾ ಆ ಥರ ಅದ್ರಲ್ಲಿ ಇನ್ನೊಂದು ಪೀಸ್ ಏನಾದ್ರು ಇದೆಯಾ ಎಲ್ಲ ಒಂದೇ ಸೈಜ್ ಆಗಲ್ಲ ಇಲ್ಲಿದೆ ಹಿಂದ್ಗಡೆ ಇಲ್ಲಿದೆ ಸೇಮ್ ಅಲ್ವಾ ಹಿಂದ್ಗಡೆ ಇರೋದು ಇದೈತಲ್ಲ ಇದು ಚೆನ್ನಾಗಿದೆ. ಓಕೆ ಅದು ತೆಗೀರಿ ಸರಿ ಅದು ತೆಗಿರಿ ಸರಿ ತೆಗೀರಿ ಹಿಂದ್ಗಡೆ ಇರೋದು ಪ್ಲೇಟ್ ಪ್ಲೇಟ್ ಒಡೆ ಹಿಂದ್ಗಡೆ ಇದೆಲ್ಲ ತಗೊಂಡ್ಬಂದು ಸರ್ ತೆಗೆದ್ರಾ ಅದಾ ಎಷ್ಟಣ್ಣ ಅದು ಫ್ರೀ ಅಲ್ಲ ಇನ್ನೇನು ಫ್ರೀ ಅಲ್ಲ ಬೇಡ ಅಣ್ಣ ಇದು ರೆಕಾರ್ಡ್ ಮಾಡ್ಕೊಂಡ್ರು ಫಸ್ಟ್ ಕಾರ್ತಿಕ್ ಅವ್ರಿಗೆ ಫ್ರೀ ಅಂತ ಹೇಳ್ತಾರೆ. ಆಕ್ಚುಲಿ ಈ ತರ ಎಷ್ಟೊಂದ್ ಕಡೆ ಅನುಭವ ಆಗಿದೆ. ಅಂದ್ರೆ ಅವರು ಟಿವಿ ನೋಡಿ ಪ್ರೀತಿ ಎಷ್ಟು ಅಂದ್ರೆ ದುಡ್ಡೇ ಬೇಡ ಅಂತ ಇಸ್ಕೊಳ್ಳೋದೇ ಇಲ್ಲ. ಏನೋ ನಮ್ಮವ್ರೆ ಬಿಡಿದ ನೋಡಿದೀವಿ ನಮ್ಮನೆ ಮಗ ಅಂತ ದಿನ ನಿಮ್ ಕಷ್ಟ ನೋಡಿದೀವಿ ನಾವು ಅನ್ನೋ ತರ ಓ ಕರೆಕ್ಟ್ ಗೌರಿನೂ ಅಂತ ತಗೊಬೇಕು ಇದು ಅದಾ ಇದ ಯಾವ್ದು ಸೆಲೆಕ್ಟ್ ಮಾಡಿದ್ವಿ ಇದಲ್ವಾ ಅದೇ ಅನ್ಸುತ್ತಲ್ವಾ ಸರ್ ಅದೊಂದು ಎತ್ಕೊಡಿ ಸರ್ ಅದಾದ ಯಾವ್ದ್ರಲ್ಲಿ ವೈಟಾ ಅದಲ್ಲ ಅದ್ರ ಮೇಲೆನೆ ಮುಚ್ಕೊಂಡು ಕವರ್ ತೆಗಿಯಲ್ವಾ ಇರೋದು ಮನೆ ಟೈಮ್ ಮಾಡಿತಾ ಅದಿಲ್ಲ ಎರಡು ಒಟ್ಟಿಗೆ ಬಿಗಿ ಓ ಗೌರಿ ಅದ್ರಲ್ಲೇ ಇಟ್ಕೊಳ್ಳೋಣ ಅಲ್ವಾ ಒಂದಲ್ಲೇ ಇಟ್ಕೊಳ್ಳೋಣ ಮುಂದೆ ಮಾಡ್ಬೋದು ಒಂದೊಳ್ಳೆ ಚಿಕ್ಕ ಗೌರಿ ಕವರ್ ತೆಗಿಯಲ್ವಾ ಇಲ್ಲ ಒಂದು ನಿಮಿಷ ರೀ ಅವರೇ ಒಳ್ಳೆ ನೋಡಿ ನಾವು ಬೇಡ ಸರ್ ಒಂದು ಗೌರಿ ಇಟ್ಬಿಟ್ಟು ಮುಚ್ಚಿ ಅದ್ರ ಜೊತೆಗೆ ಗೌರಿ ಚೆನ್ನಾಗಿರೋದು ಇಡಿ ಒಂಚೂರು ಇನ್ನು ಸ್ವಲ್ಪ ದೊಡ್ಡೋಗ್ಬಿಡ್ಲಾ ಸ್ವಲ್ಪ ದೊಡ್ಡದೇ ಕೊಡಿ ಕಾರ್ ಆ ಕಡೆ ಇದೆಯಾ ಒಂಚೂರು ಹಿಡ್ಕೊಂಡ್ರೆ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಬಿಗ ಹಿಡ್ಕೊಳ್ಳಿ. ಎಷ್ಟಣ್ಣ? ರೂಪಾಯಿ 150 350 1500 ಏನು ಇದಿಲ್ವಾ? ನಾನೇನು ನಿಮ್ಮ ಹತ್ರ ಬಾರ್ಗೇನ್ ಮಾಡಲ್ಲ. ಒಳ್ಳೇದಾಗಿ. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಮುಂದೆ ಕುತ್ಕೊಂಡ್ಬಿಡ್ತೀನಿ ಬಿಡಿ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಆಮೇಲೆ. ಸರ್ ಹೋಗಿ ಬರ್ಲಾ?
ಹ್ಮ್ ಬೇಗ ಬರ್ತೀನಿ. ಬಾಯ್ ಸರ್, ನೈಸ್ ಮೀಟಿಂಗ್ ಯು ಸರ್. ಒಂದಿಲ್ಲಮ್ಮ ತೆಗಿ ಮಾಹಿತಿ ಬೇಗ. ಥ್ಯಾಂಕ್ ಯು ಬಾಯ್ ಸರ್. ಅಲ್ಲಿ ಇವ್ರು ತೆಗಿತಾರ, ಕವರ್ ಮಾಡಿ ತೆಗಿತಾ ಇದ್ದೀರಾ? ಚೆನ್ನಾಗಿದೆ. ಇಲ್ಲಿ ಯಾರ್ಯಾರು ಸಿಕ್ಕಿದ್ರು ಕಾರ್ತಿಕ್ ಅವ್ರ ಫ್ಯಾನ್ಸ್ ಎಲ್ಲ ನಂಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನೇ ಕರ್ಕೊಂಡ್ ಬಂದಿರೋದು. ಕಾರ್ತಿಕ್ ಅವ್ರ ಬಿಗ್ ಬಾಸ್ ಅಲ್ಲಿ ಗೆದ್ದಿರೋ ಕಾರಣ ಐ ಆಮ್ ಡ್ರೈವಿಂಗ್ ನಾವ್. ಸಖತ್ತಾಗಿದೆ. ಕಾರಣ ಏನು ಅಂತ ಅಂದ್ರೆ ಗಣೇಶ ಅವ್ರ ಕೈಯಲ್ಲೇ ಇರ್ಲಿಲ್ಲ, ಅಲ್ಲಿಂದನೇ ಕೈ ಹಾಕೊಂಡು ಕೇಳ್ತಾ ಇದಾರೆ. ಯಾರು ಇವರೆಲ್ಲ ಫ್ಯಾನ್ಸ್ ಅಡ್ಡ ಬಂದು ಕೈ ಹಾಕೊಂಡು. ಬನ್ನಿ ಬನ್ನಿ ಆಯ್ತು. ಹಾಸ್ಪಿಟ್ಲ್ ಹಂಗೆಲ್ಲ ಸುಮ್ಮನೆ ಬರಬಾರ್ದು. ಆರಾಮ್ ಆರಾಮ್, ನೀವ್ ಆರಾಮ? ನೋಡಿರ್ಬೇಕಲ್ಲ ಸರ್, ಮಹೇಶ್ ಬಾಬು ಜೊತೆ. ಇಲ್ಲ, ಗಣೇಶ ಇದೆ, ಗಣೇಶ ನೋಡೋಕ್ ಬಂದಿದ್ದೀವಿ. ಮಹೇಶ್ ಬಾಬು ಜೊತೆ ಬರ್ತಿದ್ದು ನೋಡಿದ್ರಲ್ಲ ಸರ್. ಕರೆಕ್ಟ್. ಇಲ್ಲೇ ನೀವು ಇವಾಗ ಇಲ್ಲಿ ಇರೋದಾ? ಹೌದಾ? ಮಹೇಶ್ ಬಾಬು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಬರ್ಬಾರ್ದು, ಬಂದ್ರೆ ಎಲ್ಲರಿಗೂ ಆಯ್ ಅಂತ ಇಲ್ಲೇ ಹೇಳ್ಬಿಡ್ತೀನಿ. ಅಂದ್ರೆ ಗಣೇಶ ತಗೊಂಡಿದೀವಲ್ಲ, ಗಣೇಶನ ಇಳ್ಸಂಗಿಲ್ಲ. ಬರ್ರಿ ಬರ್ರಿ. ಅದಕ್ಕೆ ನೋಡ್ದೆ ಸರ್ ಆಗ್ಲೇ. ಆಕಾಶ ಅಡ್ಡದಲ್ಲಿ ಆನಂದ್ ಇದು ಆನಂದ್ ಸರ್. ಆರಾಮ್ರಿ? ಓ ಫುಲ್ ಆರಾಮ. ರೊಟ್ಟಿ ಮನೆಗೆ. ಓ ರೊಟ್ಟಿ ಮನೆ ನೋಡಿ ಇಲ್ಲಿ ಜಿಮ್ ಎಲ್ಲ ರೊಟ್ಟಿ ಮನೆ. ಇದು ರೊಟ್ಟಿ ಮನೆ ಊಟದ ಜೋಳದ ರೊಟ್ಟಿ. ಜಿಮ್ ಮುಗಿಸ್ಕೊಂಡು ಮಗ ಸೆಲ್ಫಿ ಎಕ್ಸ್ಪರ್ಟ್ ಕೊಡೋ. ನೀನ್ ಹೆಂಗ್ ಒಳ್ಳೆ ತಲೆ ಹಾಕ್ದ ನೋಡಿ ಅವನು ರಪ್ ಅಂತ. ಕ್ರೇಜಿ. ಬರ್ತೀನಿ ಉತ್ತರ ಕರ್ನಾಟಕ. ಹಾ ಬರ್ತೀನಿ. ಓ ಹೆಂಗ್ ಜ್ಞಾಪಕ ಇದೆ ನೋಡಿ ಅವನಿಗೆ. ಭಾಷೆ ಮಜಾ. ಅಲ್ಲೊಂದು ರೊಟ್ಟಿ ಮನೆ ಇದೆ, ಅಲ್ಲಿ ಜಿಮ್ ಮುಗಿಸ್ಕೊಂಡು ಅಲ್ಲಿ ರೊಟ್ಟಿ ತಿನ್ಕೊಂಡು. ಲಾಸ್ಟ್ ಇಯರ್ ಅಮ್ಮ ಇರ್ಲಿಲ್ಲ ಅಲ್ಲ, ಅಮ್ಮ ಬೆಂಗಳೂರಿಗಿಂತ ಶಿಫ್ಟ್ ಆಗಿರ್ಲಿಲ್ಲ ಅವಾಗ. ಅವಾಗ ಇಲ್ಲೇ ಜಿಮ್ ಮುಗಿಸ್ಕೊ ಅಲ್ಲೋಗಿ ಊಟ ಮಾಡು. ಅಲ್ಲಿ ಎಲ್ಲಾಗತ್ತೆ ಅಲ್ಲಿ. ಅಂತೂ ಇಂತೂ ಗಣೇಶನ್ ಪರ್ಚೇಸಿಂಗ್ ಆಯ್ತು. ಏನಿದು ಹೂವದ ರೇಟ್ಗಳೆಲ್ಲ, ಹೂವಿನ ರೇಟ್ಗಳು. ನಿಮ್ಗೆ ಇನ್ನೊಂದ್ ಏನ್ ಗೊತ್ತಾ, ಇವಾಗ ನಿಮ್ ನೋ ಅನ್ನೋ ಆಪ್ಷನ್ ಇರಲ್ವಲ್ಲ. ಏನಾಗುತ್ತೆ ಅಂದ್ರೆ ಈ ಅಂಗಡಿ ಬೇಡ ಅಂತ ಇನ್ನೊಂದ್ ಕಡೆ ಹೋಗ್ತೀರಾ, ಅಲ್ಲೂ ಅದೇ ರೇಟ್ ಇರುತ್ತೆ. ಅವರೆಲ್ಲ ಮಾತಾಡ್ಕೊಂಡಿರ್ತಾರೆ. ಸ್ಟ್ರೈಟ್ ಅಲ್ವಾ? ಲೆಫ್ಟ್ ಹೋಗಿ 250 ರೂಪಾಯಿ ಅಂದ್ರೆ ಆಕ್ಚುಲಿ ಅದನ್ನ ನೀವು ನೀಟಾಗಿ ಯೋಚನೆ ಮಾಡಿದ್ರೆ ಆ ಹೂ ಯಾರು ಬೆಳ್ದಿರ್ತಾನಲ್ಲ ರೈತ, ಅವ್ನಿಗೆ ಲಾಭ ಸಿಗ್ತಿರಲ್ಲ. ಅವ್ನ್ ತಂದ್ ಹಾಕಿರ್ತಾನೆ. ಈಗ ರೇಟ್ ನೋಡಿದಾಗ ಅವನೇ ಅನ್ಕೊಂಡಿರ್ತಾನೆ, ಅಯ್ಯೋ ಇಷ್ಟೆಲ್ಲ ಇದೆಯಾ ಅಂತ. ನಾನು ಅಷ್ಟೆಲ್ಲ ಈಗ ಬಟ್ ಇವಾಗ ಎಷ್ಟೊಂದ್ ಜನ ಅವರೇ ಡೈರೆಕ್ಟ್ ಮಾರ್ಕೆಟ್ ಬರ್ತಾ ಇದಾರೆ. ದಟ್ ಇಸ್ ಗುಡ್ ಥಿಂಗ್. ಹೌದು, ಬಟ್ ಅಂದ್ರೆ ಅವ್ರು ಈ ತರ ಕುತ್ಕೊಂಡ್ ಮಾರಕ್ ಆಗಲ್ಲ. ಹೌದು, ಅಲ್ಟಿಮೇಟ್ಲಿ ಯಾರೋ ಒಬ್ಬ ಮೀಡಿಯೇಟರ್ ಚಿಕ್ಕ ಪುಟ್ಟ ಲಾಭ ಕಮ್ಮಿ ಹಿಡ್ಕೊಂಡ್ ಕೊಡ್ಬೇಕು. ಸ್ಟ್ರೈಟ್ ಅಂಡ್ ದಟ್ ಸ್ಮಾಲ್ ರೋಡ್. ನಿಮ್ದು ಹೆಂಗೆ ಗಣೇಶ ಹಬ್ಬ? ನಮ್ದು ಓ ಅಂಕಲ್, ಮೈ ಗಾಡ್, ಮಗುನ್ ಕೂರ್ಸ್ಕೊಂಡು ಹಂಗೆಲ್ಲ ಓಡಿಸ್ತಾರ ಫ್ಯಾಮಿಲಿ. ವೆರಿ ಬ್ಯಾಡ್, ದಿಸ್ ಇಸ್ ವೆರಿ ಬ್ಯಾಡ್. ಹೆಲ್ಮೆಟ್ ಕೂಡ ಹಾಕಿಲ್ಲ ಅವರು, ಮಗು ಹಾಕಿಲ್ಲ. ಏನ್ ಟೆನ್ಷನ್, ಹಿಂಗಡೆ ಹೆಂಡತಿ ಬೇರೆ ಇದ್ರಲ್ಲ. ನಮ್ದು ಮನೇಲಿ ಅಂದ್ರೆ ನಾವ್ ಯೂಶುವಲ್ ಆಗಿ ಮನೇಲಿ ಗಣೇಶನ್ ಕೂರ್ಸಲ್ಲ. ಅದು ಕೂರ್ಸಿದ್ರೆ ಪ್ರತಿ ವರ್ಷ ಮಾಡ್ಲೇಬೇಕು. ಹೌದು. ಸೊ ಅದರಿಂದ ಮನೇಲಿ ಬೇರೆದೆಲ್ಲ ಒಂದು ಪೂಜೆ ಪುರಸ್ಕಾರಗಳು ಅದೆಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಒಂದು ವಿಸಿಟ್. ಏರಿಯಾದಲ್ಲಿ ಎಲ್ಲ ಒಂದ್ ಕಡೆ ದೊಡ್ಡ ಗಣೇಶ ಕೂರ್ಸಿರ್ತಾರೆ, ಅಲ್ಲಿ ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆತರ. ಮುಂಚೆಂದೂ ಅದು ನಮ್ಮ ಮನೇಲಿ ಗಣೇಶನ್ ಕೂರ್ಸ್ಲಿಲ್ಲ, ಅವಾಗಿಂದ ಚಿಕ್ಕ ವಯಸ್ಸು. ಯೂಶುವಲ್ ಆಗಿ ಗಣೇಶನ ಹಬ್ಬ ಅಂತಂದ್ರೆ ರೋಡಲ್ಲಿ ಎಲ್ಲಿ ನಮ್ಮ ಏರಿಯಾದಲ್ಲಿ ಕೂರಿಸ್ತಾರೆ ಗಣೇಶ, ಅಲ್ಲಿ ಹೋಗು ನೋಡು ಯಾವ್ದಾವ್ದು ರೋಡಲ್ಲಿ ಯಾವ್ದಾವ್ ತರ ಗಣೇಶ ಕೂರಿಸಿದ್ದಾರೆ. ಡಿಫ್ರೆಂಟ್ ಗಣೇಶ. ಬಟ್ ಗಣೇಶನ ಹಬ್ಬ ಅಂತೂ ಲೈಕ್
ಇದು ಹೆಂಗೆ ಅಂತಂದ್ರೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರು ಎಲ್ಲರೂ ಎಂಜಾಯ್ ಮಾಡೋ ಎಂಜಾಯ್ ಮಾಡೋದು. ಹೌದು. ಅಯ್ಯಯ್ಯೋ ಲಾಕ್ ಮಾಡ್ಬಿಟ್ರು. ಯಾವ್ದೇನ್ ಮಧ್ಯ ಹೋಗ್ತಾರೆ, ಏನಿಲ್ಲ. ಇನ್ನೊಂಚೂರು ಮುಂದೆ ಹೋಗಿ. ಚುಚ್ಚೂರೆ ಇಳಿಸ್ತಾ ಇದೆಯಲ್ಲಪ್ಪ. ಟ್ರೈನ್ ಬಂದಿಲ್ಲ, ತೆಗಿಯಪ್ಪ. ರೈಟ್ ಸೈಡ್ ಹೋಗ್ಬೇಕಂತ. ನೀವು ರೈಟ್ ಹೋಗ್ಬೇಕು. ಚೂರ್ ಎತ್ತಪ್ಪ ಮೇಲೆ. ರೈಟ್ ಇಲ್ಲ ಹಂಗ ಹೋಗಲ್ಲ. ಅವ್ರ ಮುಂದೆ ಬರ್ಬೇಡಿ ಅಂತೇಳಿ. ಟ್ರೈನ್ ಬಂದೇ ಬಿಡ್ತು. ಹೋಗ್ಬೇಕು. ಓಕೆ. ಮೈ ಗಾಡ್. ಮಧ್ಯದಲ್ಲ ಇದ್ದು ಟ್ರೈನ್ ಗೀನ್ ಬಂದಿದ್ರೆ ಬ್ರೇಕಿಂಗ್ ನ್ಯೂಸ್. ನಾನು ಇನ್ನೊಂದು ವಿಷಯ ಕೇಳ್ಬೇಕು. ಬಿಗ್ ಬಾಸ್ ಆಯ್ತು, ಈಗ ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗ್ತದೆ. ಬಟ್ ಎಲ್ಲೊಂದ್ ಕಡೆ ಒಂದು ವಿಷಯ ಕೇಳಿ ಬರ್ತಾ ಇದೆ, ಮ್ಯೂಟ್ ಮಾಡೋದು. ನನ್ಗೆ ಹೇಳ್ತಾ ಇದಾರೆ. ಬಿಗ್ ಬಾಸ್ ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗ್ತಿದೆ. ಬಟ್ ಎಲ್ಲೋ ಒಂದ್ ಕಡೆ ಒಂದು ವಿಷಯ ಕೇಳಿ ಬರ್ತಾ ಇದೆ, ಸುದೀಪ್ ಸರ್ ಈ ಸಲ ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅನ್ನೋದು. ಸೊ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್? ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ. ಬಟ್ ನನ್ನ ಕೇಳಿದ್ರೆ ನನ್ ಬೇರೆ ಯಾರನ್ನು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಸೀರಿಯಸ್ಲಿ ಮಾತ್ರ ಬಿಗ್ ಬಾಸ್ ಅಂದ್ರೆ ಆ 5 ದಿನ ಏನಿರುತ್ತೋ ಇರಲ್ವೋ, ಬಟ್ ವೀಕೆಂಡ್ ಅವ್ರು ಇದ್ರೆ ಅದ್ ನೋಡಕ್ ಒಂದ್ ಮಜಾ. ಹೌದು. ಆ ಪ್ಲೇಸ್ ಅಲ್ಲಿ 10 ವರ್ಷ ಕಂಟೆಸ್ಟೆಂಟ್ಸ್ ಯಾರು ಇರ್ಲಿ ಬಿಡ್ಲಿ, ಬಟ್ ವೀಕೆಂಡ್ ನಾವು ಕಾಯ್ತಾ ಇದ್ವಿ ಗೊತ್ತಾ ಸರಿಗೋಸ್ಕರ, ಅವ್ರ ಮಾತಿಗೋಸ್ಕರ. ಸೊ ಎಷ್ಟೋ ವಿಷಯಗಳು ಗೊತ್ತಿಲ್ದಿರೋ ವಿಷಯಗಳನ್ನ ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಎಷ್ಟು ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ಇಟ್ ಇಸ್ ಫ್ಯಾಂಟಾಸ್ಟಿಕ್. ಸೊ ನನ್ಗೆ ಬೇರೆ ಯಾರನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಸೊ ವಿ ಹೋಪ್ ಅಂಡ್ ವಿ ಆರ್ ಪಾಸಿಟಿವ್ ಅವರೇ ಬರ್ತಾರೆ, ಅವರೇ ಇರ್ತಾರೆ ಅಂತ. ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ಅಲ್ಲಿ ಅವ್ರು ಹೇಳ್ತಾರೆ ಸ್ವಲ್ಪ ಸಿನಿಮಾಗಳು ಅಂದ್ರೆ ನಾನು ತುಂಬಾ ಬಿಗ್ ಬಾಸ್ ಇಂದ ಅಂದ್ರೆ ಇಲ್ಲಿ ಮುಗಿಸ್ಕೊಂಡು 2 ದಿನ ಅದಾದ್ಮೇಲೆ ನಾನು ಚೆನ್ನೈಗೆ ಶೂಟ್ಗೆ ಹೋಗ್ತಾ ಇದ್ದೆ. ತುಂಬಾ ಕಷ್ಟ ಆಗ್ತಿತ್ತು, ಹೆಕ್ಟಿಕ್ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಅವರು ಅಂದ್ರೆ ಡೆಫಿನೆಟ್ ಆಗಿ, ಯಾಕಂದ್ರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡೋ ಪ್ಲಾನ್ ಅಲ್ಲಿ ಇರ್ತಾರೆ. ದೊಡ್ಡ ದೊಡ್ಡ ಸಿನಿಮಾಗಳು ಟೈಮ್ ಕೊಡ್ಬೇಕು. ಅದರಿಂದ ಏನಾದ್ರು ಹಂಗೇನೋ ಸ್ಟೆಪ್ ಔಟ್ ಆದ್ರೆ ನಿಮ್ ಪ್ರಕಾರ ಯಾರು ಬರ್ಬಹುದು ನೆಕ್ಸ್ಟ್? ನಾನು ಹೇಳ್ತಾ ಇದೀನಲ್ಲ, ಬೇರೆ ನೆನ್ಸ್ಕೊಳಕ್ಕೂ ಆಗಲ್ಲ ಸ್ಥಾನದಲ್ಲಿ. It's a difficult thing to imagine someone else in that place. ಯಾಕಂದ್ರೆ ಅದು ನಿಮ್ಗೆ ಒಳಗಿದ್ದವ್ರಿಗೆ ಬಹಳ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಏನೇ ಆದ್ರೂ 5 ದಿನ ಕೂಗಾಟ ಕಿಚ್ಚಾಟ ಆದ್ರೆ ಮೈಂಡ್ ಅವ್ರು ಬರ್ತಾರೆ ಅಂದ್ಕೊಳ್ಳಿ ಒಂದು ರಿಲ್ಯಾಕ್ಸೇಷನ್. ಹೌದು. ತುಂಬಾ ಮಿಸ್ ಮಾಡ್ಕೊಂತಾರೆ ಜನ ಒಂದ್ ವೇಳೆ ಆತರ ಏನಾದ್ರೂ ಆದ್ರೆ. ಇಲ್ಲೇ ಲೆಫ್ಟ್ ಅಲ್ವಾ ನಾವು? ಹೌದು, ಇಲ್ಲೇ ಲೆಫ್ಟ್. ಇಲ್ಲೇ ಗಣೇಶ ಇತ್ತು. ಇದೇನೋ ಕಲರ್ ಆಗಿದಾವೆ, ತುಂಬಾ ಕಲರ್. ನಮ್ಮಮ್ಮಂಗೆ ಮಣ್ಣಿಂದೇ ಬೇಕು ಅಂತ, ಬೇರೆದಕ್ಕೆ ಒಂಚೂರು ಬಣ್ಣ ಹೊಡೆದಿರ್ತಾರೆ, ಅದಕ್ಕೆ ಗಣಪತಿ ಫೀಲ್ ಬರಲ್ಲ. ಅದ್ ಮಣ್ಣಿಂದೇ ಆಗಿದ್ರುವೆ ಅವ್ರಿಗೆ ಮಣ್ಣಿನ ಕಲರ್ ಇದ್ರೆ ತಂದ್ರೆ ನಮ್ಮಮ್ಮಂಗೆ ಮಣ್ಣಿನ ತಂದಿದ್ಯಾ. ಇವಾಗ ಏನ್ ಮಾಡ್ತಾರೆ, ಮಾಡ್ಬಿಟ್ಟು ಅದಕ್ಕೆ ಈ ರೀತಿ ಪೇಂಟ್ ಮಾಡ್ತಾರೆ ಮಣ್ಣಿನ ಕಲರ್ ತರ, ಅದೇ ತರ ಕಾಣಿಸ್ಬೇಕು ಅನ್ನೋದು. ಆಕ್ಚುಲಿ ಹೌದು. ಎಷ್ಟ್ ದಿನ ಕೂರ್ಸೋದ್ ನೀವು ಮನೇಲಿ? ಒಂದೇ ದಿನ. ಸಂಜೆ ಕೂರ್ಸಿ ಸಂಜೆ ಕೊಡೋದು.
ಮೇರೆದಲ್ಲ ಈ rate ಅಲ್ವಾ? ಇಲ್ಲೇ ರೈಟು. ಬನ್ನಿ ಬನ್ನಿ. ಹಬ್ಬ ಜೋರು. ಅಮ್ಮನ್ಗೆ ಹಬ್ಬಗಳು ಅಂತಂದ್ರೆಲ್ಲ ಭಾರಿ ಆಸೆ. ಅವು ವಿಶೇಷವಾಗಿ ಅವ್ರಿಗೆ ಏನಂತಂದ್ರೆ ಮಾಡಿ ಪೂಜೆ ಪುನಸ್ಕಾರ ಇಲ್ಲ ಅಂದ್ರೂ ಮಾಡ್ತಾ ಇರ್ತಾರೆ ಎವ್ರಿ ಡೇ. ಬಟ್ ಹಬ್ಬಗಳು ಅಂತ ಅಂದಾಗ ಸ್ವೀಟ್ ಮಾಡೋದು, ಅಡಿಗೆ ಮಾಡೋದು, ಕರಿಯೋದು ಮನೆಗೆ ಖುಷಿ ಅವ್ರಿಗೆ ಅಂತ. ಯಾವಾಗ ಲಾಸ್ಟ್ ಮಾರ್ಕೆಟಿಗೆ ಹೋಗಿದ್ದೀನಿ ಈ ತರ ಶಾಪಿಂಗ್? ನಾನು ನಿನ್ನೆ ರಾತ್ರಿ ಹೇಳಿದ್ನಲ್ಲ ಬಾಳೆ ದಿಂಡು ಮಾವಿನ ಎಲೆ ಮಾರ್ಕೆಟ್. ಅಂದ್ರೆ ನನ್ಗೆ ಅಷ್ಟಕ್ಕೆ ಸುಸ್ತಾಗೋಯ್ತು. ನಾನು ಅಲ್ಲೇ ಹಣ್ಣು ಎಲ್ಲ ಅಲ್ಲೇ ತರ್ಬೋದಿತ್ತು, ಹೂವನು. ಬಟ್ ಸಖತ್ ಅಂದ್ರೆ ಸಖತ್ ರಶ್ ಇತ್ತು, ಎಲ್ಲೂ ನಿಲ್ಲಕ್ಕಾಗಲ್ಲ ಹಂಗಿತ್ತು. ಹಬ್ಬ ಅಲ್ವಾ ನಿಮ್ಗೆ? ಎಸ್, ಹೆಂಗ ಅನಿಸ್ತು ಬಂದ್ವಿ, ಫೀಲು ಕಾರ್ದು? ಸಾಕತ್ತಾಗಿದೆ. ನಂಗೆ ಹೊಸ ಗಾಡಿಗಳು ಓಡಿಸೋ ಫೀಲ್ ಇದೆ ಗೊತ್ತಾ, ಅದು ಸ್ಮೂತ್ ಆಗಿರುತ್ತೆ. ಹೌದು, ಚೆನ್ನಾಗಿದೆ ಗಾಡಿ. ರಜಾ ಯಾಕಂದ್ರೆ ವೆರಿ ಕಂಫರ್ಟ್ ಆಗಿದೆ ನಿಮ್ಗೆ ಗಾಡಿ. ಎಸ್, ದೀವಾ ಡೆಕೋರೇಷನ್ ಕೂರಿಸಿ ಆಮೇಲೆ ಡೆಕೋರೇಷನ್ ಎಲ್ಲ ಆಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.